ನಮ್ ಸುದ್ದಿ 7 ಡಿಜಿಟಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. 23ನೇ ಎಂಟಿಐ ಮೂಥಾಯ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2023 ಅನ್ನು ಎಂಟಿಐ ಬ್ಯಾನರ್ ಹೊಡಿಕೆಯ ಆಶ್ರಯದಲ್ಲಿ ನಡೆಸಲಾಯಿತು. ಬೆಂಗಳೂರು, ಕರ್ನಾಟಕದಲ್ಲಿ 2023ರ ಮೇ 26ರಿಂದ 30ರವರೆಗೆ ಸೀನಿಯರ್, ಜೂನಿಯರ್ ಮತ್ತು ಸಬ್ ಜೂನಿಯರ್ ದಕ್ಷಿಣ ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿನ ಪ್ರಸಿದ್ಧ ಶೀನ್ ಸ್ಪೋರ್ಟ್ಸ್ ಅಲಿಯನ್ಸ್ನಲ್ಲಿ ಆಯೋಜಿಸಲಾಯಿತು. 28/5/2023ರ ಭವ್ಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿಆರ್ಪಿಎಫ್ನ ಮಾಜಿ ಸಹಾಯಕ ಕಮಾಂಡೆಂಟ್ ಶ್ರೀಮತಿ ಶ್ರೀಕಂಠಿ ಜಿ ಸುವರ್ಣ ಅವರು, ಎಂಟಿಐ ಅಧ್ಯಕ್ಷ ಗ್ರ್ಯಾಂಡ್ ಮಾಸ್ಟರ್ ಎಂಎಚ್ ಆಬಿದ್ ಮತ್ತು ಶ್ರೀ ನರೇಂದ್ರ ಕುಮಾರ್ ಅವರು ಹಾಜರಿದ್ದರು. ಅದರ ನಂತರ 3 ದಿನಗಳ ಈವೆಂಟ್ ರೋಮಾಂಚಕ ಆಕ್ಷನ್ ಪ್ಯಾಕ್ ಅಖಾಡದಿಂದ ತುಂಬಿತು. ಅಲ್ಲಿ ವಿವಿಧ ರಾಜ್ಯಗಳ ಕ್ರೀಡಾಪಟುಗಳು 3 ದಿನಗಳ ಈವೆಂಟ್ನಾದ್ಯಂತ ಈವೆಂಟ್ಗಳನ್ನು ನಿರ್ವಹಿಸುವ ಹಿರಿಯ ಎಂಟಿಐ ಮಾಸ್ಟರ್ಗಳನ್ನು ಒಳಗೊಂಡ ತಾಂತ್ರಿಕ ಸಮಿತಿಯೊಂದಿಗೆ ಭವ್ಯವಾದ ಪ್ರದರ್ಶನಗಳನ್ನು ನೀಡಿದರು. ಶ್ರೀ ಕುಮಾರ್, ಶ್ರೀ ತನ್ವೀರ್, ಶ್ರೀ ಚಂದ್ರು, ಶ್ರೀ ರಾಶಿ ಶರ್ಮಾ ದೆಹಲಿ, ಶ್ರೀ ಮಧು ತಮಿಳುನಾಡು, ಶ್ರೀ ಸಂದೀಪ್ ಉತ್ತರ ಪ್ರದೇಶ್, ಶ್ರೀ ಪುರಂದಾಸ್ ಮತ್ತು ಶ್ರೀ ತಪಾಸ್ ಕಾಂತಿ ಮೇಟಿ ಅಧಿಕೃತ ತಾಂತ್ರಿಕ ತಂಡವನ್ನು ಒಳಗೊಂಡಿತು. ಮೂಥಾಯ್ 4 ಅನ್ನು ಹೊಂದಿರುವ ಭಾರತೀಯ ಉಪಖಂಡದ ಏಕೈಕ ಪ್ರಬಲ ಘಟಕವಾಗಿ ಬ್ರ್ಯಾಂಡ್ ಎಂಟಿಐ ಅನ್ನು ನಿರ್ಮಿಸಲು ಸಹಾಯ ಮಾಡಿದ್ದಕ್ಕಾಗಿ ಗೌರವ ಮತ್ತು ಅಂಗೀಕಾರವಾದ ಸಂಕೇತವಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಎಲ್ಲಾ ರೀತಿಯ ಕ್ರೀಡಾಪಟುಗಳು, ಅಧಿಕಾರಿಗಳನ್ನ ಸಮಾರಂಭದಲ್ಲಿ ಗೌರವಿಸಲಾಯಿತು. ದೇಶದ ಪ್ರಧಾನ ಕ್ರೀಡಾ ಆಡಳಿತ ಮಂಡಳಿಗಳಿಂದ ಮನ್ನಣೆ ಪಡೆದಿರುವ ಮೂಥಾಯ್ ಫಾರ್ಮ್ ಮಾರ್ಷಲ್ ಆರ್ಟ್ಸ್ ಅನ್ನು ಉನ್ನತ ಮಟ್ಟದಲ್ಲಿ ಹಿಡಿದಿಟ್ಟುಕೊಳ್ಳಲಾಗಿದೆ. ಈ ಈವೆಂಟಿನಲ್ಲಿ ಸ್ಪೆಷಾಲಿಸ್ಟ್ ಸ್ಪೋರ್ಟ್ಸ್ ವೈದ್ಯರ ತಂಡ, ಆಂಬ್ಯುಲೆನ್ಸ್ ಸೇವೆಗಳು, ಲಾಜಿಸ್ಟಿಕ್ಸ್ ಮತ್ತು ಕ್ಯಾಟರಿಂಗ್ ತಂಡಗಳು ಒಳಗೊಂಡ ಸುಪ್ರಸಿದ್ಧ ಈವೆಂಟ್ ಮ್ಯಾನೇಜ್ಮೆಂಟ್ ಪರಿಣಿತ ತಂಡದ ಪ್ರೋತ್ಸಾಹವನ್ನು ಹೊಂದಿದ್ದರಿಂದ ಚಾಂಪಿಯನ್ಶಿಪ್ ಯಾವುದೇ ಅಡೆತಡೆಗಳಿಲ್ಲದೆ ಮುಕ್ತಾಯವಾಯಿತು. 29 ಮೇ 2023ರಂದು ಅಂತಿಮ ಪಂದ್ಯಗಳು ನಡೆದ ನಂತರ ಗೌರವ ಅತಿಥಿಗಳಾದ ಶ್ರೀಮತಿ ಶ್ರುತಿ ಧವನ್ ಶರ್ಮಾ, ಪ್ರಿಯಾಂಕಾ ಬಿಎಸ್ ಅವರು ಬಹುಮಾನ, ಟ್ರೋಫಿಗಳು ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಹಲವಾರು ಅತಿಥಿಗಳು ಈವೆಂಟ್ ಅನ್ನು ಅಲಂಕರಿಸಿದರು. ಕರ್ನಾಟಕ ರಾಜ್ಯವು 23ನೇ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡು ತಮಿಳುನಾಡು ರನ್ನರ್ ಅಪ್ ಆಗಿತ್ತು. ಎಲ್ಲಾ ವಿಜೇತ ಪದಕ ಕ್ರೀಡಾಪಟುಗಳು ಮುಂಬರುವ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ರಾಷ್ಟ್ರ ಪ್ರತಿನಿಧಿಯಾಗಿ ಭಾಗವಹಿಸಲು ಅರ್ಹರು ಎಂದು ಘೋಷಿಸಲಾಯಿತು. ಇದು ನಮ್ಮ ಹೆಮ್ಮೆಯ ರಾಷ್ಟ್ರದ ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ಸ್ಪರ್ಧೆಯ ಗುರಿಯಾಗಿದೆ. ಎಂಟಿಐ ಐಎಂಟಿಎಫ್ ನ ಸದಸ್ಯ ಭಾರತದಲ್ಲಿನ ಮೂಥಾಯ್ ಕ್ರೀಡೆಯ ಪ್ರಚಾರ ಮತ್ತು ಆಡಳಿತ ಅಧಿಕೃತ ಸಂಸ್ಥೆಯಾಗಿದೆ. ಮೂಥಾಯ್ ಪುರಾತನ ಸಮರ ಕಲೆಯನ್ನು ಭಾರತದಲ್ಲಿ 1992ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಎಂಎಚ್ ಆಬಿದ್ ಪರಿಚಯಿಸಿದರು. ಸ್ಥಾಪಕ ಅಧ್ಯಕ್ಷರು ಮೂಥಾಯ್ ಇಂಡಿಯಾ ಎಂಟಿಐ ಅವರು ಅಂತಾರಾಷ್ಟ್ರೀಯವಾಗಿ ಹೆಸರಾಂತ ಮೂಥಾಯ್ ಅಭ್ಯಾಸಕರಾಗಿದ್ದಾರೆ. ಏಷ್ಯಾದ ಒಲಿಂಪಿಕ್ ಕೌನ್ಸಿಲ್ 2005ರಲ್ಲಿ ಏಷ್ಯನ್ ಒಳಾಂಗಣ ಮತ್ತು ಮಾರ್ಷಲ್ ಆರ್ಟ್ ಗೇಮ್ಸ್ ನಲ್ಲಿ ಮೂಥಾಯ್ ಕ್ರೀಡೆಯನ್ನು ಪರಿಚಯಿಸಿತು. ಅಂದಿನಿಂದ 10AU ಅನುಮೋದನೆಯೊಂದಿಗೆ ನಮ್ಮ ಮೂಥಾಯ್ ಕ್ರೀಡಾಪಟುಗಳು ಐಒಎ ಅಡಿಯಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಿದ್ದಾರೆ. ನಮ್ಮ ಕ್ರೀಡಾಪಟುಗಳು ಏಷ್ಯನ್ ಇಂಡೋರ್ ಗೇಮ್ಸ್, ಏಷ್ಯನ್ ಬೀಚ್ ಗೇಮ್ಸ್ ಮತ್ತು ಏಷ್ಯನ್ ಇಂಡೋರ್ ಮಾರ್ಷಲ್ ಆರ್ಟ್ ಗೇಮ್ಸ್ ಚಿನ್ನ ಸೇರಿದಂತೆ 25 ಪದಕಗಳನ್ನು ಗಳಿಸಿದ್ದಾರೆ. ಕಾರ್ಯಕ್ರಮದ ಅತಿಥಿಯಾಗಿ O3 ಗುಂಪಿನ ಅಧ್ಯಕ್ಷ ಉಜ್ವಲ್ ಮುಖಿಯಾ ವಿಜೇತರಿಗೆ ಪದಕ ಪ್ರದಾನ ಮಾಡಿದರು ಹಾಗೂ ರಾಷ್ಟ್ರಗೀತೆಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು.